ಭಾರತೀಯ ಜನತಾ ಪಕ್ಷ ಟಿಕೆಟ್ ಕೊಟ್ಟಿದೆ, MLA ಮಾಡಿದೆ, ಮಂತ್ರಿ ಮಾಡಿದೆ, ಎಲ್ಲವನ್ನ ತ್ಯಾಗ ಮಾಡಿ ತುಮಕೂರು ಜಿಲ್ಲೆಯಲ್ಲಿ ಅವರಿಗೆ ಅತ್ಯಂತ ಉನ್ನತ ಸ್ಥಾನವನ್ನು ಕೊಟ್ಟು ಸಂಪೂರ್ಣವಾಗಿ 4 ವರ್ಷ ಅವರ ಒಂದು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಪಕ್ಷ ಎಲ್ಲವನ್ನ ತ್ಯಾಗ ಮಾಡಿ ಅವರಿಗೆ ಸಹಕಾರವನ್ನು ಕೊಟ್ಟಿದೆ. ನಾನು ಮಾಧುಸ್ವಾಮಿಯವರಿಗೆ ವಿನಂತಿ ಮಾಡ್ತೇನೆ, ಇದು ದೇಶದ ಚುನಾವಣೆ, ನಾವೆಲ್ಲರೂ ಒಗ್ಗಟ್ಟಾಗಿ ಈ ಸರಿ ಪಾರ್ಲಿಮೆಂಟ್ ಚುನಾವಣೆಯನ್ನು ಗೆಲ್ಲಿಸಬೇಕು. ನಮ್ಮ ಮುಂದೆ ಇರುವಂಥದ್ದು ನಾವು ಮಾಧುಸ್ವಾಮಿಯಿಂದ ಹಿಡಿದು ಯಾರ್ಯಾರು ಇವತ್ತು ಟಿಕೆಟಲ್ಲಿ ಅಪೇಕ್ಷಿತರಿದ್ದರು ಅವ್ರಿಗೆಲ್ಲರಿಗೂ ವಿನಂತಿ ಮಾಡ್ತೇವೆ. ಈ ಚುನಾವಣೆಯಲ್ಲಿ ನಾವು JDS ಕಾಂಗ್ರೆಸ್ ಇದ್ದಾಗಲೂ ಭಾರತೀಯ ಜನತಾ ಪಕ್ಷ ಇಲ್ಲಿ ಗೆದ್ದಿದೆ. ಒಬ್ಬರು ಶಾಸಕರಿದ್ದಾಗಲೂ ಕೂಡ ಮಲ್ಲಿಕಾರ್ಜುನ ಇಲ್ಲಿ ಗೆದ್ದಿದ್ದಾರೆ. ತುಮಕೂರು ಜಿಲ್ಲೆ ಪ್ರಜ್ಞಾವಂತರ ಜಿಲ್ಲೆ ಮತ್ತೆ ಬುದ್ಧಿಜೀವಿಗಳ ಜಿಲ್ಲೆ. ಮತದಾರರಿಗೆ ಗೊತ್ತಿದೆ ಯಾರನ್ನ 3ನೇ ಬಾರಿ ಆಯ್ಕೆ ಮಾಡಬೇಕು ಮೋದಿ ಅವರ ಅಂತ ಹೇಳಿ. ಎಲ್ಲ ಸಂದರ್ಭದಲ್ಲೂ ನಾವು ಒಗ್ಗಟ್ಟಾಗಿ ಕೆಲಸ ಮಾಡಿದ್ದೇವೆ. KJP BJP ಇದ್ದವರು ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ಆದ್ಮೇಲೆ ನಾವೆಲ್ಲ ಒಗ್ಗಟ್ಟಾಗಿ ತಗೊಂಡೋಗಿದ್ದೇವೆ ಪಾರ್ಟಿ. ನಾನು 2 ಬಾರಿ ಜಿಲ್ಲಾಧ್ಯಕ್ಷ ಆಗಿದ್ದವನು, 2 ಬಾರಿ ಕಾರ್ಯದರ್ಶಿ ಆಗಿದ್ದವನು. ನಮ್ಗೆಲ್ಲವೂ ಗೊತ್ತಿದೆ. ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡೋಗುವಂತ ಕೆಲಸವನ್ನ ನಾವು ಮತ್ತೆ ನಮ್ಮ ಪಕ್ಷದಲ್ಲಿರೋ ಎಲ್ಲರೂ ಸಹ ಮಾಡ್ತೇವೆ. ಹೋಗ್ತೇನೆ ಏನಂತೆ ಮಾಧುಸ್ವಾಮಿ ನೋಡ್ರಿ ನಮಗೆ ವೈಯಕ್ತಿಕವಾಗಿ ಮುದ್ದನ್ಮೇಗೌಡರ ಬಗ್ಗೆ ಏನಿಲ್ಲ. ಇದು ಯುದ್ಧ, ಕುರುಕ್ಷೇತ್ರ ಯುದ್ಧದಲ್ಲಿ ನೋ ಕಾಂಪ್ರಮೈಸ್. ಅಣ್ಣ ನಿಂತರು ಅಷ್ಟೇ, ತಮ್ಮ ನಿಂತರು ಅಷ್ಟೇ, ತಾಯಿ ತಂದೆ ವಿರೋಧ ಪಕ್ಷದಲ್ಲಿ ನಿಂತ್ಕೊಂಡ್ರು ಕೂಡ ಯುದ್ಧನೇ. ಈ ಯುದ್ಧ ಕುರುಕ್ಷೇತ್ರದಲ್ಲಿ BJPನ 100ಕ್ಕೆ 100 2 ಲಕ್ಷ ಮತಗಳಿಂದ ತುಮಕೂರು ಲೋಕಸಭೆಯಲ್ಲಿ ನಾವು ಗೆಲ್ತೇವೆ. ಅವರ ಅಭಿಪ್ರಾಯ ಇರ್ಬೋದು. ನಾನು ನನ್ನ ಪಕ್ಷಕ್ಕೆ ದ್ರೋಹ ಮಾಡೋದಾಗ್ಲಿ, ನಾನು ಮತ್ತೊಂದು ಮಾಡೋದಲ್ಲಿ ನನ್ನ ಜೀವನದಲ್ಲಿ ಒಂದು ಸೂಜಿ ಮನೆಯಷ್ಟೇ ಇಲ್ಲ. ನಮ್ಮ ಕಾರ್ಯಕರ್ತರು ಹೇಳಿದರೆ ಪರಿಪೂರ್ಣವಾದ ಯುದ್ಧ ಭೂಮಿಯಲ್ಲಿ ತುಮಕೂರು ಗ್ರಾಮಾಂತರದಲ್ಲಿ 25,000 ಓಟನ್ನ ಲೀಡನ್ನ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಕೊಡ್ತೇವೆ. ನರೇಂದ್ರ ಮೋದಿ ಅವರ ನೇತೃತ್ವ ಸರ್ಕಾರಕ್ಕೆ ಕೊಡ್ತೇವೆ. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.